ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಒಂದು ವಿಷಯ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ಅದು ಏನಂತ ಅಂದರೆ, ಗೆಸ್ ಮಾಡಿ ಏನಿರ್ಬೋದು ಅಂತ, ನೀವೇ ನೋಡಿ ಏನಿರ್ಬೋದು ಅಂತ. ಏನಿರ್ಬೋದು ಗೊತ್ತಾಯ್ತಾ? ಗೊತ್ತಾಗಿಲ್ವಾ? ಇವಾಗ ನೋಡಿ ಏನಿರ್ಬೋದು ಅಂತ. ಗೊತ್ತಾಯ್ತಾ ಏನಂತ? ಓಕೆ, ಯಾರು ಬೈಕೊಳ್ಬೇಡಿ, ಬೇಗ ಹೇಳ್ತೀನಿ. ಯಾರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಓಕೆ ಓಕೆ ಇವಾಗ ಹೇಳ್ತೀನಿ ಏನಂತ. ಸತಾಯಿಸಲ್ಲ, ನೀವೇನು ನೋಡಿ. ಇದು ಹೇಗಾಗಿದೆ ಅಂತ. ನಮ್ಮ ಮನೇಲಿ ಕಳ್ಸಕ್ಕೆ ಇಟ್ಟಿರೋ ತೆಂಗಿನಕಾಯಿ ಇದು ನೋಡಿ, ಎಷ್ಟು ಉದ್ದ ಬೆಳೆದಿದೆ ಅಂತ. ಚೆನ್ನಾಗಿದೆ ಅಲ್ವಾ? ನಮ್ಮ ಮನೆಯವರು ಡೈಲಿ ನೀರು ಚೇಂಜ್ ಮಾಡಿ ಪೂಜೆ ಮಾಡ್ತಾರೆ. ಡೈಲಿ ಆಗಲ್ಲ, ಕೆಲವು ಟೈಮು 2-3 ಡೇಸ್ ಒಂದ್ಸಲ ನೀರು ಚೇಂಜ್ ಮಾಡಿಸಿ ಪೂಜೆ ಮಾಡ್ತಾರೆ. 3-4 ಮಂತ್ ಬ್ಯಾಕ್ ಇಟ್ಟಿರೋದಿದು, ಬರೀ ನೀರಲ್ಲಿ ಇಟ್ಟಿರೋದಿದು, ಕಳ್ಸಕ್ಕೆ ಇಟ್ಟಿರೋದು. ನೋಡಿ ಎಷ್ಟು ಉದ್ದ ಬೆಳೆದಿದೆ ಅಂತ. ನಂಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಏನಂತ, ಬಟ್ ಈ ಥರ ಪೂಜೆಗೆ ಕಳ್ಸಕ್ಕೆ ಇಟ್ಟಿರೋ ತೆಂಗಿನಕಾಯಲ್ಲಿ ಸುಳಿ ಬಂದರೆ ತುಂಬ ಒಳ್ಳೆಯದು ಮನೆಗೆ ಅಂತ ಹೇಳ್ತಾರೆ. ನಮ್ಮನೇಲಿ ಇದು ಫಸ್ಟ್ ಟೈಮ್ ಏನಾಗಿದ್ದಲ್ಲ, ಒಂದು ತುಂಬ ಸಲ ಹಳೆ ಬಾಡಿಗೆ ಮನೇಲಿ ಇದ್ವಿ. ಅಲ್ಲೂ ಕೂಡ ಸುಮಾರು ಸಲ ಈ ಥರ ಒಂದು 5-6 ತೆಂಗಿನಕಾಯಿ ಈ ಥರ ಮೊಳಕೆ ಬಂದುಬಿಟ್ಟು ನಾವು ಊರಿಗೆ ತಗೊಂಡೋಗಿ ಗಿಡ ಹಾಕಿದ್ದೀವಿ. ಈ ಮನೆಗೆ ಬಂದಮೇಲೆ ಒಂದು 3-4 ತೆಂಗಿನಕಾಯಿ ಈ ಥರ ಪೂಜೆಗಿಟ್ಟಿರೋದು ಈ ಥರ ಸುಳಿ ಬಂದು ಊರಿಗೆ ತಗೊಂಡೋಗಿ ಹಾಕಿದ್ದೀವಿ. ಈ ಥರ ಪೂಜೆಗಿಟ್ಟಿರೋ ತೆಂಗಿನಕಾಯಿ ಮೊಳಕೆ ಬಂದಾಗ ಅದರಲ್ಲೇನೋ ಒಂದು ದೈವತ್ವ ಇದೆಯೇನೋ ಅನ್ನೋ ಥರ ಫೀಲ್ ಆಗುತ್ತೆ, ಖುಷಿ ಆಗುತ್ತೆ ನೋಡೋಕ್ಕೆ. ಅದು ಡೇ ಬೈ ಡೇ ಒಂದು ಸ್ವಲ್ಪನೇ ಈ ಥರ ಮೇಲೆ ಬರ್ತಿರೋದು ನೋಡೋಕ್ಕೆ ಒಂಥರ ಖುಷಿ ಇರುತ್ತೆ. ಅದ್ರ ಜೊತೆ ಬೇರ್ ನೋಡಿ ಯಾವ ಥರ ಬಂದಿದೆ ಅಂತಂದರೆ, ಒಳ್ಳೆ ಗಣೇಶಂದು ಸೊಳ್ಳಿರಲ್ವಾ ಆ ಥರ ಬಂದಿದೆ ನೋಡಿ. 2-3 ಬಂದಿದೆ, ಬಟ್ ಆ ಥರ ಅನಿಸುತ್ತೆ ನಮಗೆ ತಕ್ಷಣ ನೋಡಿದಾಗ, ಒಂಥರ ಖುಷಿ ಆಗುತ್ತೆ. ಇನ್ನೊಂದು ಖುಷಿ ಏನಂತಂದರೆ, ನಾವು ಹಾಗೆ ಡೈರೆಕ್ಟಾಗಿ ಗಿಡ ನೆಡ್ತೀವಲ್ಲ, ಅದಕ್ಕಿಂತ ಈ ಥರ ಪೂಜೆ ಮಾಡಿರೋ ಕಾಯಿ ಸುಳಿ ಬಂದಿರುತ್ತಲ್ವ, ಇದನ್ನು ನಾವೇ ತಗೊಂಡೋಗಿ ನೆಟ್ಟು ಅದರಿಂದ ಮರ ಆಗಿ ಆ ಕಾಯಿನ ತಿಂತೀವಲ್ಲ, ಅದು ನಮಗೆ ಏನೋ ಲೈಫ್ ಲಾಂಗ್ ಮೆಮೊರಿ ಇರುತ್ತಿದ್ದು, ನಾವು ಪೂಜೆ ಮಾಡಿ ಮೊಳಕೆ ಬಂದಿರೋ ಗಿಡ ಇದು ಅಂತ ಹೇಳಿ. ಅಂದರೆ ಒಂಥರ ಈ ತಾಯಿ ಗರ್ಭದಲ್ಲಿ ಹೇಗೆ ಮಗು ಪೋಷಣೆ ಆಗಿ ಬರುತ್ತಲ್ವ, ಆ ಥರ ಫಸ್ಟಿಂದನೂ ಇದು ನಾವೇ ಬೆಳೆಸಿರ್ತೀವಲ್ವಾ, ಒಂಥರ ಖುಷಿ ಇರುತ್ತದು ನಮಗೆ. ಈ ಥರ ಮೊಳಕೆ ಬಂದು ಊರಿಗೆ ತಗೊಂಡೋಗಿ ಹಾಕಿದ ಗಿಡಗಳು 1-2 ಬಿಟ್ಟು ಮತ್ತೆಲ್ಲವೂ ಚೆನ್ನಾಗಿ ಬಂದಿದೆ. 1-2 ಸತ್ತೋಗಿದೆ, ಬಿಸಿಲು ಏನೋ ಜಾಸ್ತಿ ಆಗಿ 2 ಸತ್ತೋಗಿದೆ ಅಷ್ಟೇ. ಮತ್ತೆಲ್ಲವೂ ಚೆನ್ನಾಗಿ ಬಂದಿದ್ದಾವೆ, ಖುಷಿ ಆಗುತ್ತೆ ನಮಗೆ ಅದನ್ನು ನೋಡೋಕ್ಕೆ. ಇದನ್ನು ಊರಿಗೆ ತಗೊಂಡೋಗಿ ಹಾಕಬೇಕಿತ್ತು, ಸ್ವಲ್ಪ ಲೇಟ್ ಆಗಿದೆ, ಇದು ಉದ್ದ ಬಂದುಬಿಟ್ಟಿದೆ. ಹಾಗೆ ಪ್ರತಿ ಸಲ ಊರಿಗೆ ಹೋಗುವಾಗಲೂ ಮರ್ತ್ಬಿಟ್ಟು ಹಾಗೆ ಹೋಗ್ಬಿಡ್ತೀವಿ. ನೋಡಿ ಇಷ್ಟು ಉದ್ದ ಇದೆ, ಅದು ಒಂದು ಕೈಯಷ್ಟು ಉದ್ದ ಬರುತ್ತೆ ನೋಡಿ. 4 ಬೇರೆ ಬಂದಿದೆ ಇದರಲ್ಲಿ. ಇವಾಗಲೂ ಇದನ್ನೇ ಕಳಿಸೋಕ್ಕಿಟ್ಟು ಪೂಜೆ ಮಾಡ್ತಾ ಇದ್ದೀವಿ. ಡೈಲಿ ನೀರು ಚೇಂಜ್ ಮಾಡ್ತೀವಿ ಅಷ್ಟೇ. ಹೀಗೆ ಪೂಜೆಗೆ ಇಟ್ಟಿರೋ ತೆಂಗಿನಕಾಯಿ ಈ ಥರ ಮೊಳಕೆ ಬಂದಿದ್ದನ್ನ ಏನಂತ ನಂಬ್ತಾರೆ ಅಂತ ನಿಮಗೆ ಗೊತ್ತಿದ್ರೆ ಕಮೆಂಟ್ನಲ್ಲಿ ತಿಳಿಸಿ. ನಂಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಏನಂತಾರೆ ಅಂತ, ಬಟ್ ಒಳ್ಳೇದು ಅಂತ ಒಂದು ಗೊತ್ತು, ಮನೆಗೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ. ನಿಮಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡೋದು ಮರಿಬೇಡಿ. ಓಕೆ ಬಾಯ್, ನೆಕ್ಸ್ಟ್ ಮೀಟ್ ಆಗೋಣ. ಎಲ್ಲರೂ ನಗ್ನಾಗ್ತೀರಿ, ಬೇರೆಯವ್ರನ್ನೂ ನಗಿಸಿ. ಬಾಯ್.